ಒಂದು ಸೋಕುಂದು. ಸೂಪರ್ ಸೂಪರ್ ಸೂಪರ್. ಒಂದೇ ಸಲ ನಾನು ಟ್ರೈ ಮಾಡಿದ್ನಿ, ತುಂಬಾ ಚೆನ್ನಾಗಿದೆ. ತಿಂತೀನಿ ಅಂತ ಹೇಳಿದ್ರೆ PG-liರೋ ಹುಡುಗರಿಗೆ ಸಮ್ ಟೈಮ್ಸ್ ಅಲ್ಲಿ ಊಟ ಸೆಟ್ ಆಗದೆ ಇರೋ ಟೈಮಲ್ಲಿ ಒಂದ್ ಒಳ್ಳೆ ಬಜೆಟ್ಗೆ ಒಂದ್ ಒಳ್ಳೆ ರೀತಿ ಫುಡ್ ಅನ್ನು ಕೊಡ್ತಾರೆ. ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾವಿವತ್ತು ಬಂದಿರುವಂಥದ್ದು ಕೊಡಿಗೆಯಲ್ಲಿ ಗೇಟ್ ಅಲ್ಲಿ ಇರುವಂತಹ ಸಹಕಾರ ನಗರದಲ್ಲಿರುವಂತಹ ಫುಡ್ ಸ್ಟ್ರೀಟಿಗೆ. ಇಲ್ಲಿ ತುಂಬಾನೇ ಡಿಫ್ರೆಂಟ್ ಫುಡ್ ಇರುವಂತದ್ದು. ಹಾಗಾಗಿ ನಾವು ಟೇಸ್ಟ್ ಮಾಡುವಂತ ಬಂದಿರುವಂತದ್ದು. ಸುಮಾರು 2 ವರ್ಷಗಳಿಂದ ಆರಂಭವಾಗಿರುವಂತದ್ದು. ಹಾಗಾಗಿ ಇವಾಗ ನಾವು ಬಂದಿರುವಂತದ್ದು, ನಾನು ಅದ್ರ ಜೊತೆಗೆ ಪ್ರತಾಪ್ ಬ್ರೋ ಫ್ರಮ್ ಬೆಂಗಳೂರು. ಅದ್ರ ಜೊತೆಗೆ ಕಾರ್ತಿಕ್ ಬ್ರೋ ಇದ್ದಾರೆ ನಮ್ಮ ಬೇರೊಂದು ವಿಡಿಯೋದಲ್ಲಿ. ಟ್ರೈನ್ ಹೋಗ್ತಿದೆ. ಬಾಯ್. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರುವಂತದ್ದು. ನಮ್ ಜೊತೆಗೆ ಪ್ರತಾಪ್ ಬ್ರೋ ಇದ್ದಾರೆ. ಒಂದೆರಡು ಮಾತು. ಪ್ರತಾಪ್ ಬ್ರೋ ಅವರು ಬೆಂಗಳೂರಿಗೆ ಬಂದು ಸುಮಾರು 5 ವರ್ಷ ಆಯ್ತು. ಎಲ್ಲ ಅವರೇ ಹೇಳ್ತಾರೆ ಬೆಂಗಳೂರು ಹಿಂಗಿದೆ, ಬೆಂಗಳೂರು ಬಂದಿಷ್ಟು ವರ್ಷ ಆಯ್ತು ಅಂತ. ಬೆಂಗಳೂರಲ್ಲಿ ನಾನು 6 ವರ್ಷ ಇದ್ದೀನಿ. ಈಗ ನಾವು ಬಂದಿದ್ದೀನಿ ಇಲ್ಲಿ ಫುಡ್ ಕೋರ್ಟಲ್ಲಿ. ಇಲ್ಲಿ ಫುಡ್ ಟೇಸ್ಟ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಫುಡ್ ಕೊಡ್ತಾರೆ ಇಲ್ಲಿ. ಅದು ಸ್ಟ್ರೀಟ್ ಫುಡ್ ಅಲ್ವಾ, ಸ್ವಲ್ಪ ನೋಡಬೇಕು ಎಷ್ಟು ಟೇಸ್ಟ್ ಬರುತ್ತೆ, ಮತ್ತೆ ಏನೇನು ತಿನ್ನಬೇಕು, ಯಾವುದು ತಿನ್ನಬೇಕು ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ನೋಡ್ತೀನಿ. ಲೆಟ್ಸ್ ಗೋ. ಇವಾಗ ನೀವು ನೋಡ್ತಾ ಇರೋದು ಫುಲ್ ಇಲ್ಲಿಂದ ಆ ಬದಿಗೆ ಫುಡ್ ಸ್ಟ್ರೀಟ್ ಇರ್ಬೋದು. ನೀವು ನೋಡ್ತಾ ಇದ್ದೀವಿ ನೋಡಿ ಎಷ್ಟು ದೂರದಿಂದ ಇದೆ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಎಲ್ಲ ಶಾಪ್ಗಳಿಗೆ ಹೋಗ್ಲಿಕ್ಕೆ ಆಗಲ್ಲ, ಕೆಲವೊಂದು ಶಾಪ್ಗಳಿಗೆ ಹೋಗ್ತೇವೆ, ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ತೇವೆ. ಲಾಸ್ಟ್ ಟೈಮ್ ನಾನೊಮ್ಮೆ ಬಂದಿದ್ದೆ, ಇಲ್ಲಿ ನಮ್ಮ ಮಂಗಳೂರು ಶೈಲಿಯ ಫಿಶ್ ಎಲ್ಲ ಇರುವಂಥದ್ದು. ಸೊ ನಾವು ಟ್ರೈ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಇವಾಗ? ಅಲ್ಲಿ ಟ್ರೈ ಮಾಡೋಣ, ಮಂಗಳೂರು ಫಿಶ್. ಅಲ್ಲಿಂದ ಯಾಕೆ? ಅಲ್ಲಿ ನನಗೆ ಗೊತ್ತು, ಅಲ್ಲಿ ನೀರು ದೋಸೆ ಸಿಗುತ್ತೆ ಚೆನ್ನಾಗಿ, ಅದು ಚೆನ್ನಾಗಿರುತ್ತೆ. ಓಕೆ. ನಾನು ಟ್ರೈ ಮಾಡ್ತೀನಿ ಒಂದೇ ಸಲ. ಇವಾಗ ನಾವು ಫಸ್ಟ್ ಟ್ರೈ ಮಾಡುವಂಥದ್ದು ಮಂಗಳೂರು ನೀರ್ ದೋಸೆ. ಏನು ಮಂಗಳೂರು ಫಿಶ್ ಜೊತೆ ನೀರು ದೋಸೆ. ಮಂಗಳೂರು ಶಾಪ್ ನೇಮ್, ಅದ್ರ ಜೊತೆಗೆ ಫಿಶ್ ಎಲ್ಲ ಇದೆ. ಸೊ ನಾನು ಇಲ್ಲಿವರೆಗೆ ಟ್ರೈ ಮಾಡಿಲ್ಲ, ಇಲ್ಲಿವರೆಗೆ ಬಂದು ಇಲ್ಲಿ ಸೂಪ್ ಇದೆ, ಚಿಕನ್ ಇದೆ, ಸೂಪ್ ಇದೆ. ಅಲ್ಲಿ ಒಂದೇ ಸಲ ನಾನು ಟ್ರೈ ಮಾಡಿದ್ನಿ, ತುಂಬಾ ಚೆನ್ನಾಗಿದೆ. ವಾಟ್ ಎ ರಿಯಾಕ್ಷನ್, ತುಂಬಾ ಚೆನ್ನಾಗಿದೆ. ನೀವೇನ್ ತಗೊಳ್ತೀರಾ ಅಲ್ಲಿ? ನಿಜ ಹೇಳ್ತೀನಿ, ನಾನು ತುಂಬಾ ಚೆನ್ನಾಗಿದೆ. ಅಲ್ಲಿ ಬೋರ್ಡ್ ಹಾಕಿದ್ರೆ ನೋಡಿ, ಅಲ್ಲಿ ಅದು ಮಂಗಳೂರು ಹಂಗೆ. ಹೌದು, ಮಂಗಳೂರು ಅವ್ರ ಹಂಗೆ, ಅವ್ರ ಫುಡ್ ತುಂಬಾ ಟೇಸ್ಟಿ ಆಗಿರುತ್ತೆ. ಓಕೆನಾ? ಸೊ ಇವಾಗ ನಾವು ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಮಂಗಳೂರು ಸ್ಪೆಷಲ್ ಫಿಶ್ ಫ್ರೈ, ನೀರ್ ದೋಸೆ ಇದೆಲ್ಲ. ಮಂಗಳೂರು ಫಿಶ್ ಪಾಯಿಂಟ್ ಇರುವಂತದ್ದು. ಜನ ಕೂಡ ತುಂಬಾನೇ ಇದೆ. ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು, ಆ ಕಡೆ ಕ್ರಾಸ್ ಮಾಡಿ. ನೀರ್ ದೋಸೆ ಚಿಕನ್ ಯಾವುದು ಓಕೆ. ನಾವು ಇವಾಗ ಬಂದಿರೋದು ಮಂಗಳೂರು ಫಿಶ್ ಪಾಯಿಂಟಿಗೆ. ಇಲ್ಲಿ ಬೇರೆ ಬೇರೆ ರೀತಿಯ ಫಿಶ್ ಸಿಗುವಂಥದ್ದು, ಅದ್ರ ಜೊತೆಗೆ ದೋಸೆ, ಚಿಕನ್ ಎಲ್ಲ ಸಿಗುವಂಥದ್ದು. ಫಿಶಲ್ಲಿ ಏನೆಲ್ಲ ಐಟಮ್ ಇದೆ ನೋಡು, ಅದ್ರ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ಬೆಂಗಳೂರು ಪ್ಲಸ್ ಮಂಗಳೂರಿಂದ ಇಲ್ಲಿಗೆ ಫಿಶ್ ಬರಬೇಕಲ್ಲ, ಹಾಗಾಗಿ ಫಿಶ್, ಬಂಗಡ, ಪ್ರಾನ್ಸ್, ಅಂಜಲ್ ಬೇರೆ ಬೇರೆ ಇರುವಂಥದ್ದು. ಹಾಗೆ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ನಾವು ಆರ್ಡರ್ ಮಾಡಿರೋದು ನೀರು ದೋಸೆ ಪ್ಲಸ್ ಚಿಕನ್, ಅದ್ರ ಜೊತೆಗೆ ಬಂಗುಡ, ಅದ್ರ ಜೊತೆಗೆ ಫ್ರಾನ್ಸ್. ಹೇಗಿದೆ ಅಂತ ನೋಡಿ. ಇಲ್ಲಿ ಅಷ್ಟೇ ಜನ ಇದೆ, ನೀವು ಜನ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫುಡ್ ಅಂತ. ಬನ್ನಿ ಟೇಸ್ಟ್ ಮಾಡುವ. ನೀವಿವಾಗ ಏನು ನೋಡ್ತಾ ಇದ್ದೀರಾ, ದೋಸೆ ಮತ್ತು ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುವಂಥದ್ದು. ಅದು ಆ್ಯಕ್ಚುಲಿ ಅದಕ್ಕೆ ತೆಂಗಿನಕಾಯಲ್ಲಿ ಹಾಕಿರಬೇಕು, ಕೊಕೊನೆಟ್. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಹೌ ಇಸ್ ಇಟ್? ಅದು ನಮ್ಮ ಮಂಗಳೂರು ದೋಸೆ ಹಂಗೆ ಇರುತ್ತೆ. ಇದು ಚಿಕನ್ ಟೇಸ್ಟ್ ಸಕ್ಕತ್ತಾಗಿದೆ.
ಮಾಡಿದ್ದೇವೆ. ಇಲ್ಲಿ ಕೂಡ ಕರಾವಳಿ ಫಿಶ್ ಪಾಯಿಂಟ್ ಇರೋದು. ಆಲ್ರೆಡಿ ನಾವು ಅಲ್ಲಿ ಫಿಶ್ ತಿಂದ ಕಾರಣ ಫಿಶ್ ಬೇಡ. ನೆಕ್ಸ್ಟ್ ಮಸಾಲ ಪುರಿ, ಇಲ್ಲಿ ನಾನು ತಿಂದಿದ್ದೀನಿ, ತುಂಬ ಚೆನ್ನಾಗಿದೆ. ಆದರೆ ನಾವು ಮಸಾಲ ಪುರಿ ತಿಂತಾ ಇರ್ತೇವೆ. ಇಲ್ಲಿ ಮಂಜುನಾಥ 99 ವೆರೈಟಿ ದೋಸೆ ಇರೋದು. ಇಲ್ಲಿ ಒಂದು ಟ್ರೈ ಮಾಡಬೇಕು. ಕಾರ್ತಿಕ್ ಬ್ರೋ ಇವಾಗ ನಮ್ಮ ಜೊತೆಗೆ ವಿಡಿಯೋದಲ್ಲಿ ಜಾಯಿನ್ ಆಗಿರೋದು ಕಾರ್ತಿಕ್ ಬ್ರೋ. ತಿಂದ್ರ ಮೇಲೆ ಹೇಳ್ತೀನಿ. ಅವರು ರೂಮಲ್ಲಿ ಇದ್ರು, ಇವಾಗ ಸ್ವಲ್ಪ ದೂರ ಹೋಗಿದ್ದಾರೆ. ತಡಿಯೋ ಬ್ರೋ, ತಿಂದ್ರ ಮೇಲೆ ನಾನು ರಿವ್ಯೂ ಕೊಡ್ತೀನಿ ಫುಡ್ ಇಂದು. ಇವಾಗಲೇ ಕೊಡಿ. ತಿಂದ್ರ ಮೇಲೆ ಫಿಶ್ ಹೆಂಗಿತ್ತು? ತಿಂದ್ರ ಮೇಲೆ ಒಂದು ಒಳ್ಳೆ ರಿವ್ಯೂ ಕೊಡ್ತೀನಿ ಬನ್ನಿ. ಇವಾಗ ನಾವು ಬಂದಿರೋದು ಫ್ಯೂಷನ್ ಬೈಟ್ಸ್. ಇಲ್ಲಿ ಚಿಕನ್ ಅಲ್ಲಿ ತುಂಬಾನೇ ವೆರೈಟಿ ಚಿಕನ್ಸ್ ಇರುವಂತದ್ದು. ನಾವು ಇವಾಗ ಆರ್ಡರ್ ಮಾಡಿರುವಂತದ್ದು ಬಾರ್ಬಿಕ್ಯೂ ಚಿಕನ್ ವಿಂಗ್ಸ್. Hi guys, my name is Ankit and Bhartesh is my friend. Today we are making this vlog in English. A little different taste to our customers, and we are here. Yeah, and now we are doing this food review of this chicken tikka, grilled chicken, and Allah barbecue chicken, and it'll be nice. Let's see how it is. Let's see. Actually, what do you order? Which one you ordered? Barbecue means in there. Barbecue so many. You have to tell. You tell. See, barbecue means so many is there. So which one you ordered? Can you tell me? Please? Barbecue chicken, yeah. Yeah, barbecue chicken. In the difference is there no? Which one? What difference is ಇವಾಗ ನಾವು ಆರ್ಡರ್ ಮಾಡಿರುವಂತದ್ದು ಏನು ಬಾರ್ಬಿಕ್ ಚಿಕನ್. Barbecue chicken wings. ಆರ್ಡರ್ ಮಾಡಿದ್ದೇವೆ. ಇದು ಇವಾಗ ಬಂದಿದೆ. ಹೇಗಿದೆ ಅಂತ ನಮ್ಮ ಒಡಿಶಾ ಬಾಯ್ ಹೇಳ್ತಾರೆ. You have na? I'll record for you. My dinner over. इस खाने से पूरा पेट भर के वॉमिट हो जाएगा. तू इतना ये क्यों बोल रहा है? ಹಿಂಗ್ ಮಾಡಿ हाँ Total 5 pieces. कैसे कैसे अब वो बोल कैसा है? It's good. हाँ वो माइक में बोल. Very hard bro. बड़ी hard चीज है यार. ಹಾರ್ಟ್ ಅಂದ್ರಲ್ಲ ಇದ್ರಲ್ಲಿ ಇಟ್ಕೊಳ್ಳಿ ಅಂತ. Mic ಮೈಕ್ ಆಲ್ಸೋ ಪುಟ್ ಇಟ್ ಇನ್ಸೈಡ್. This is my here. ಚಿಕನ್ ಇಸ್ No. How can you put mic there? ನಂದು ಮುಖದಿಂದ ಇದು ಬರ್ತಾ ಇಲ್ಲ. ಬರ್ತಾ ಇಲ್ಲ. ಹೇಗಿದೆ ಅಯ್ಯೋ ತುಂಬಾ ಬಿಸಿ ಇದೆ. ಹಂಗಲ್ಲ, ಟೇಸ್ಟ್ ಹೇಗಿದೆ ಅಂತ ಕೇಳಿದ್ದು. ಓ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಫಾಸ್ಟ್ ತುಂಬಾ ಬಿಸಿ ಇದೆ. ಬಿಸಿ ಸ್ವಲ್ಪ ಕಡಿಮೆ ಮಾಡೋದು. ವಾಟರ್ ಹಾಕಿ. ಮತ್ತೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ಫುಡ್ ಸ್ಟ್ರೀಟ್ ಶಾಪ್ಗಳಿರುವಂಥದ್ದು. ಡೈಲಿ ತಿಂತೇವೆ ತಾನೆ ಗೋಲ್ಕೊಪ್ಪ. ಈ ಕಡೆ ನೋಡಿ ಎಷ್ಟು ರಶ್ ಇದೆ. ಪಾನಿಪುರಿ ತಿಂದಾಯ್ತು. ಮತ್ತೆ ಇವಾಗ ನಾವು ಫ್ರೆಂಡ್ ಹೋಗ್ತಾ ಇರೋದು ಶ್ರೀ ವೀರಭದ್ರ ಪ್ರಸನ್ನ ಮುಂಬೈ 99 ವೆರೈಟಿ ಪಾವ್ ಭಾಜಿ ಬೇಡ,
ನೆಕ್ಸ್ಟ್ ಈ ಚಾಪು ಬೈಕಲ್ಲ ಅಮ್ಮಾಸ್ ಕಬಾಬ್ ಸೆಂಟರ್. ಕಬಾಬು ಬೇಡ, ಯಾಕೆಂದರೆ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ತಿಂತಾ ಇರ್ತೇವಲ್ಲ, ಏನು ಟ್ರೈ ಮಾಡಿಲ್ಲ ಅದನ್ನು ಟ್ರೈ ಮಾಡಬೇಕು ಫಸ್ಟ್ ಆಫ್ ಆಲ್, ಹೌದಲ್ಲ. ಇವಾಗ ಇಲ್ಲಿ ಇದ್ದೇವೆ ನೋಡ. ಇವಾಗ ನಾವು ಬಂದಿರೋದು ಗ್ರೀನ್ ಕಬಾಬ್ ತಿನ್ನೋಕ್ಕೆ. ಹರಿಯಾಲಿ ಕಬಾಬಾ ಅಲ್ಲ, ಗ್ರೀನ್ ಇತ್ತಲ್ಲ ಅದಕ್ಕೆ ಗ್ರೀನ್ ಕಬಾಬ್ ಅಂದೆ. ಹರಿ ಅಂದ್ರೆ ಗ್ರೀನ್, ಇದು ಗ್ರೀನ್ ಹರಿಯಾಲಿ ಕಬಾಬ್. ಏನೋ ಒಂದು ಕಬಾಬ್, ಗ್ರೀನ್ ಕಬಾಬ್. ಇವಾಗ ನಾವು ತಿನ್ನಲಿಕ್ಕೆ ಬಂದಿರೋದು ಗ್ರೀನ್ ಕಬಾಬ್, ಅದ್ರ ಜೊತೆಗೆ ಫ್ರೈಡ್ ರೈಸ್ ಎಲ್ಲ ಹಾಕ್ತಾವ್ರೆ ನೋಡಿ. ನಾನು ಇಟ್ಕೊಂಡಿರೋದು ವಿಡಿಯೋ ಮಾಡಿದ್ರೆ ಇವಾಗ ನಾವು ಆರ್ಡರ್ ಮಾಡಿರೋದು ಚಟ್ನಿ ಚೆನ್ನಾಗಿದೆ, ಗ್ರೀನ್ ಚಿಕನ್. ಈ ಚಟ್ನಿ ಚೆನ್ನಾಗಿದೆ, ನನ್ಗೆ ಗೊತ್ತು. ಚಟ್ನಿ ಚೆನ್ನಾಗಿದೆಯಾ? ಚಟ್ನಿ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಒಂದು ಟ್ರೈ ಬ್ರೋ, ಟ್ರೈ. ಈ ವಿಡಿಯೋ ವಿಡಿಯೋಗೋಸ್ಕರ ಕಾಯ್ತಿದ್ದೆ. ಗಟ್ಟಿ ಇಟ್ಕೋ, ಯಾರು ಓಕೆ. ಅಲ್ಲಿ 3 ಪೀಸ್ ಖಾಲಿ ಆಗಿದೆ ಬ್ರೋ, ಹಿಂಗಿದ್ರೆ ನಮ್ಮದೇ. ಇನ್ನು ಸ್ವಲ್ಪ ಕೊಡು. ಏನೇ ಹೇಳಿ, ತುಂಬಾ ಚೆನ್ನಾಗಿ ಬೇಯ್ದಿದೆ, ಸ್ವಲ್ಪ ಕೊಡ್ಬೇಕು, ತುಂಬಾ ಚೆನ್ನಾಗಿದೆ. ನೈಟ್ ನೀವು ಏನಾದರೂ ಕೂಡ ಸಾಗರ್ ನಗರಕ್ಕೆ ಕೊಡಿಗೆಯಲ್ಲಿ ಗೆಟ್ ಬಂದರೆ ಇಲ್ಲಿ ಫುಡ್ ಸ್ಟ್ರೀಟಿಗೆ ಖಂಡಿತ ಬರಬೇಕು. ಯಾಕೆಂದರೆ ನಾವು ಟೇಸ್ಟ್ ಮಾಡಿರೋ ಫುಡ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಮೆನು ಲಸ್ಸಿ ಅಂದರೆ ಇಲ್ಲಿ ಮಡಿಕೆಯಲ್ಲಿ ಕೊಡ್ತಾರೆ ಲಸ್ಸಿ. ಸೊ ಇದೆಲ್ಲ ಇರೋದು ರೋಸ್ ಮಿಲ್ಕ್, ಬಾದಾಮ್, ಚಾಕೊಲೇಟ್. ಪಾಪ ಖುಷಿ ಇಲ್ಲ ಆಗ್ಬಿಟ್ರೆ ಇವ್ರು ನೋಡಿ ಮಾಡೋದು ಇದನ್ನ ಮಾಡಿ. ಪಕ್ಕಾ ಲೋಕಲ್ ಅಂದರೆ ಇದಕ್ಕೆ ಅನ್ನೋದು ಏನದು, ಇದು ಕೇಸರ್, ಇದು ಗುಲ್ಕನ್. ಕೇಸರ್ ಆ್ಯಂಡ್ ಗುಲ್ಕನ್. ನನಗೆ ಗೊತ್ತಿಲ್ಲ ಅದು ಏನು ಅಂತ. ಇಲ್ಲಿ ಸ್ವಲ್ಪ ಇದೆ, ಅದು ಟೇಸ್ಟ್ ಹೇಳಿ ಸರ್. ಇಲ್ಲಿ ಸ್ವಲ್ಪ ಇದೆ ಕೇಸರ್, ಇದು ಗುಲ್ಕನ್. केसर गुलकंद. ಓಕೆ, ಏ ಕೇಸರ್ गुलकंद है ना, इसमें गुलकंद है. ಮಸ್ತ್ ಇದೆ, ನಿಜ ಹೇಳ್ತೀನಿ. ನಾವಿವತ್ತೊಂದು ಒಳ್ಳೆ ಮೂವ್ಮೆಂಟ್ ಅಲ್ಲಿ ಬಂದಿದ್ದೇವೆ. ನಾವು ब्रो ಟ್ರೈ ಮಾಡಿರೋದೆಲ್ಲ ಮಸ್ತ್ ट्राई ಇದೆ. ಮಾಡಿ. ಮಸ್ತ್ ಇದೆಯಾ? ಇದು ಕೊಡಿ, ಅದು ಇಡಿ, ಇಲ್ಲಾಂದ್ರೆ ನೀವು ಹಂಗೆ ಬಾಕಿ ಹಾಕ್ತೀರಾ. ಫೀಲ್ ಕೊಡ್ತೇವೆ. ನಾನು ಇವರಿಗೆ ತುಳು ಕಲಿಸ್ತೀನಿ, ಇದು ಚೆನ್ನಾಗಿದೆ ಅಂತ. ಇಲ್ಲಿ ಕನ್ನಡದಲ್ಲಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಓಕೆ, ಇದು ಚೆನ್ನಾಗಿದೆ ಅಂತ ತುಳುವಲ್ಲಿ ಅಲ್ವಾ? ಒಂದು ಸೋಕುಂಡು, ಒಂದು ಸೋಕುಂದು. ಓ ಸೂಪರ್ 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 ಸೂಪರ್. ಇವಾಗ ನಾವು ಬಂದಿರುವಂಥದ್ದು ಶ್ರೀ ಮಂಜುನಾಥ 99 ವೆರೈಟಿ ದೋಸೆ. ಇಲ್ಲಿ ತುಂಬ ವೆರೈಟಿ ಆಗಿರುವಂಥ ದೋಸೆ ಸಿಗುವಂಥದ್ದು. ಸೊ ಬನ್ನಿ ಏನೆಲ್ಲ ದೋಸೆ ಸಿಗುತ್ತೆ ಅಂತ ನೋಡುವ. ನಾರ್ಮಲ್ ವೆರೈಟಿ ದೋಸೆ ಯಾವ್ದು ಆರ್ಡರ್ ಮಾಡ್ತೀರಾ? ನೋಡ್ತಾ ಇದ್ದೀನಿ ನಾನು. ಮಶ್ರೂಮ್ ದೋಸೆ. ಅಂಕಲ್ ಮಶ್ರೂಮ್ ದೋಸೆ ಇದೆಯಾ? ಹಾಂ, ಅದೊಂದು ಕೊಡಿ. ಆರ್ಡರ್ ಮಾಡಿರುವಂಥ ಮಶ್ರೂಮ್ ದೋಸೆ ಬಂದಿದೆ. ಟ್ರೈ ಮಾಡಬೇಕು. ನಮ್ಮ ಜೊತೆಗೆ ಕಾರ್ತಿಕ್ ಬ್ರೋ ಟ್ರೈ ಮಾಡ್ತಾರೆ. ಟ್ರೈ ಮಾಡಿ ಟ್ರೈ ಮಾಡಿ ಬ್ರೋ. 3 ಜನ ರಿವ್ಯೂ ಕೊಡ್ತೀವಿ. ಅವನಿಗೆ ಚಿಕನ್ ತಿಂತಿದ್ದೆ. ತುಂಬಾ ಚೆನ್ನಾಗಿದೆ. ಒಂದು
ತುಂಬಾ ಚೆನ್ನಾಗಿದೆಯಾ ಮಶ್ರೂಮ್ ದೋಸಾ ಒಂಚೂರು ಟ್ರೈ ಮಾಡಿ ಬಾಯ್ ಮಾಡಿ. ಬಾಯ್ ಬಾಯ್ ಮಾಡಿ ರಿಯಾಕ್ಷನ್ ಗುಡ್ ಗುಡ್ ಅಷ್ಟೇ ಚೆನ್ನಾಗಿದೆ ತುಂಬ. ನಾನು ತಿಂದಿನಿ ಲಾಸ್ಟ್ ಟೈಮ್ ಇಲ್ಲಿ. ನೋಡಿ ಇಲ್ಲಿ ಮಶ್ರೂಮ್ ಇದೆ ನೋಡಿ. ಮಶ್ರೂಮ್ ಇದೆ ನೋಡಿ. ಮತ್ತೆ ಬೆಣ್ಣೆ ಎಲ್ಲ ತುಂಬಾ ಚೆನ್ನಾಗಿ ಬಟರ್ ಸ್ಮೆಲ್. ಸೋಕುಂದು ಸೋಕುಂಡು ಗಾಯ್ಸ್, ಫೈನಲಿ ನಾವು ಫುಡ್ ಎಲ್ಲ ಫಿನಿಶ್ ಮಾಡಿ ಇವಾಗ ಫೈನಲಿ ಫುಡ್ ಹೆಂಗಿತ್ತು ಅಂತ ರಿವ್ಯೂ ಕೇಳಕ್ ಹೋಗ್ತಾ ಇದ್ದೇವೆ ಕಾರ್ತಿಕ್ ಬ್ರೋ ಹತ್ರ. ಸೊ ಹೆಂಗಿತ್ತು ಬ್ರೋ ಫುಡ್? ಫುಡ್ ತುಂಬಾ ಚೆನ್ನಾಗಿ ಆಯ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ ಜ್ಯೂಸ್ ತಿನ್ನಕ್ಕೆ, ಸಾರಿ ಜ್ಯೂಸ್ ಕುಡಿಯಕ್ಕೆ ಹೋಗ್ತಾ ಇದ್ದೀನಿ. ಸಾರಿ ಬ್ರೋ ಸೀರಿಯಸ್ಲಿ ಹೇಳಬೇಕು ಅಂತ ಅಂದರೆ ಸುಮ್ಮನೆ ರೆಸ್ಟೋರೆಂಟ್ಗಳಿಗೆ ಹೋಗಿ ನಾವು ತುಂಬ ಖರ್ಚು ಮಾಡ್ತೀವಿ. ಬಟ್ ಏನು ಅಂತ ಹೇಳಿದ್ರೆ ಫುಡ್ ಕೋರ್ಟಲ್ಲಿ ಲೆಸ್ ಪ್ರೈಸಲ್ಲಿ ಗುಡ್ಡು ಟೇಸ್ಟ್ ಕೊಡುವಂಥದ್ದು ಬ್ಯಾಂಗ್ಳೂರಲ್ಲಿ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ನಮ್ಮದು ನಿಯರ್ ಆಗಿರೋದ್ರಿಂದ ನಮ್ಮದೇ ಲಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿ ಜಿಲಿರೋ ಹುಡುಗರಿಗೆ ಸಮ್ ಟೈಮ್ಸಲ್ಲಿ ಊಟ ಸೆಟ್ ಆಗದೆ ಇರೋ ಟೈಮಲ್ಲಿ ಒಂದು ಒಳ್ಳೆ ಬಜೆಟಿಗೆ ಒಂದು ಒಳ್ಳೆ ರೀತಿ ಫುಡ್ಡನ್ನು ಕೊಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬ್ರೋ. ಯು ಲುಕ್ ಲೈಕ್ ಯುವರ್ ನ್ಯೂಸ್ ರಿಪೋರ್ಟರ್. ಅಷ್ಟರ ಹೇಳ್ತಾರಲ್ಲ, ಯು ಸೌಂಡ್ ಲೈಕ್ ಇಸ್ ಅ ನ್ಯೂಸ್ ರಿಪೋರ್ಟರ್. ನ್ಯೂಸ್ ರಿಪೋರ್ಟರ್ ತರ ಮಾತಾಡ್ತೀರಾ? ಟ್ರೈ ಮಾಡ್ಲಾ ಒಂದ್ಸ? ಇಂಟರ್ವ್ಯೂ So ಮುಖ ಸುಖ ಮಾಡ್ಕೊಂಡು ನೀನು ಮಾತಾಡ್ತಿದ್ದಾರೆ. Uta was super good. Everything we tried, everything was price wise, everything was reasonable, and also taste was really good. I really enjoyed the company of these people, and please do come to this place and try for yourself. Whatever, everything we try was good. ಓಕೆ, Subscribe and share.